ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪುರಂದರದಾಸರು ರಚಿಸಿರುವಂತಹ ಜಾಲಿಯ ಮರದಂತೆ ಎಂಬ ಪದ್ಯದ ಭಾವಾರ್ಥದ ಬಗ್ಗೆ ನೋಡೋಣ. ಜಾಲಿಯ ಮರದಂತೆ ಧರೆಯೊಳು ದುರ್ಜನರು ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪನಂತೆ. ಎಷ್ಟು ಅದ್ಭುತವಾಗಿ ಕೀರ್ತನೆಯ ಆರಂಭದಲ್ಲಿಯೇ ತಿಳಿಸಿದ್ದಾರೆ. ಅಂದರೆ ದುರ್ಜನರ ಬಗ್ಗೆ ನೇರವಾಗಿ ಹೇಳಿರುವುದನ್ನು ನಾವು ಇಲ್ಲಿ ಕಾಣಬಹುದು. ಅಂದರೆ ಭೂಮಿಯ ಮೇಲಿರುವ ಕೆಟ್ಟ ಜನರು ಅಂದರೆ ದುರ್ಜನರು, ದುಷ್ಟರು ಜಾಲಿಯ ಮರವಿದ್ದ ಹಾಗೆ. ಬುಡದಿಂದ ತುದಿಯವರೆಗೆ ಹೇಗೆ ಜಾಲಿಯ ಮರವು ಮುಳ್ಳನ್ನು ಹೊಂದಿರುತ್ತದೆಯೋ ಹಾಗೆ ದುರ್ಜನರು ಕೂಡ ಇಡೀ ವ್ಯಕ್ತಿತ್ವದಲ್ಲಿ ಕೆಟ್ಟತನವನ್ನು ಹೊಂದಿರುತ್ತಾರೆ ಎಂಬುದು ಇದರ ಭಾವಾರ್ಥ. ಅಂದರೆ ದುರ್ಜನರನ್ನು ಇಲ್ಲಿ ಜಾಲಿಯ ಮುಳ್ಳಿಗೆ ಹೋಲಿಸಿದ್ದಾರೆ. ಜಾಲಿಯ ಮರದಂತೆ ಅವರು ಕೆಟ್ಟ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಎಂದು ಇಲ್ಲಿ ದಾಸರು ತಿಳಿಸಿದ್ದಾರೆ. ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣು ಇಲ್ಲ, ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ, ರಸದಲ್ಲಿ ಸ್ವಾದವು ವಿಷದಂತೆ ಇರುತಿಹ. ಅಂದರೆ ಇಲ್ಲಿ ಕೀರ್ತನೆಯ ಮೊದಲ ಭಾಗದಲ್ಲಿ ದಾಸರು ಹೇಳ್ತಾರೆ, ಜಾಲಿಯ ಮರದ ಒಟ್ಟು ಸ್ವರೂಪದ ಬಗ್ಗೆ ನಾವಿಲ್ಲಿ ಕಾಣಬಹುದು. ಜಾಲಿಯ ಮರ ಬಿಸಿಲಲ್ಲಿ ಆಯಾಸಗೊಂಡು ಬಂದವರಿಗೆ ನೆರಳನ್ನೂ ಸಹ ನೀಡುವುದಿಲ್ಲ, ಹಸಿದು ಬಂದವರಿಗೆ ಹಣ್ಣನ್ನೂ ನೀಡುವುದಿಲ್ಲ, ಅದರಲ್ಲಿ ಹೂವಿನಲ್ಲಿ ವಾಸನೆಯೂ ಸಹ ಇಲ್ಲ, ಅದರಲ್ಲಿ ಕುಳಿತುಕೊಳ್ಳಲು ಸ್ಥಳವೂ ಇಲ್ಲ, ಅದರ ರಸವನ್ನು ಸವಿಯಲು ಮುಂದಾದರೆ ವಿಷದ ರೀತಿಯ ಸ್ವಾದವನ್ನು ಹೊಂದಿರುತ್ತದೆ. ಈ ರೀತಿಯ ಜೀವಕ್ಕೆ ಮಾರಕವಾದಂಥ ರೀತಿಯಲ್ಲಿರುವ ಜಾಲಿಯ ಮರದ ಸ್ವರೂಪವನ್ನು ಇಲ್ಲಿ ದಾಸರು ಹೇಳುವುದರ ಜೊತೆಗೆ ಅದರ ನಿರುಪಯುಕ್ತತೆಯನ್ನೂ ಸಹ ನಮಗೆ ವಿವರಿಸುತ್ತಾರೆ. ಈ ಮಾದರಿಯಲ್ಲಿ ದುರ್ಜನರ ಗುಣ ಸ್ವಭಾವಗಳು ಉಪಯೋಗಾರ್ಹವಲ್ಲ ಎನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ದಾಸರು ತನ್ನ ಮೊದಲ ಒಂದು ಪದ್ಯದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಜಾಲಿಯ ಮರದ ಸ್ವರೂಪ ಗುಣ ಲಕ್ಷಣಗಳನ್ನು ವಿವರಿಸ್ತಾರೆ. ಅಂದರೆ ಜಾಲಿಯ ಮರ ಹಸಿದು ಬಂದವರಿಗೆ ನೆರಳನ್ನು ನೀಡುವುದಿಲ್ಲ, ಹಣ್ಣನ್ನೂ ಸಹ ನೀಡುವುದಿಲ್ಲ, ಅದರ ಹೂವಿನಲ್ಲಿ ಸುಗಂಧವಿಲ್ಲ, ಜಾಲಿಯ ಮರದಲ್ಲಿ ಕುಳಿತುಕೊಳ್ಳಲು ಪಕ್ಷಿಗಳಿಗೂ ಸಹ ಆಗೋದಿಲ್ಲ, ಆವಾಸ ಸ್ಥಾನವಿಲ್ಲ, ಇದು ಒಂದು ರೀತಿಯ ವಿಷದ ಅಂಶವನ್ನು ಒಳಗೊಂಡಿದೆ, ಜೀವಕ್ಕೆ ಮಾರಕವಾದಂತಹ ಸ್ವರೂಪವನ್ನು ಇದು ಒಳಗೊಂಡಿದೆ ಎಂಬುದನ್ನು ತಿಳಿಸಿಕೊಳ್ತಾರೆ. ಇದು ಒಂದು ರೀತಿ ಉಪಯೋಗಾರ್ಹವಲ್ಲವಾದದ್ದು ಎಂಬುದನ್ನು ಸಹ ನೋಡಬಹುದು. ಇನ್ನು ಊರ ಹಂದಿಗೆ ಷಡ್ರಸಾನ್ನವ ನಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲುದೆ, ಘೋರ ಪಾಪಿಗೆ ತತ್ವಜ್ಞಾನವ ಪೇಳಲು ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೇ. ಎಷ್ಟು ಅದ್ಭುತವಾಗಿ ಇದೆ ಅಂತಂದರೆ ಇಲ್ಲಿ ದಾಸರು ದುರ್ಗುಣ ಹೊಂದಿದಂತಹ ಘೋರ ಪಾಪಿಯ ಮೂಲ ಸ್ವಭಾವವನ್ನು ತಿಳಿಸುತ್ತಾ ಆತನನ್ನು ಹಂದಿಗೆ ಹೋಲಿಸಿದ್ದಾರೆ. ಊರ ಹಂದಿಗೆ ಒಳ್ಳೆಯ ರಸಭರಿತವಾದಂಥ ಊಟವನ್ನು ನೀಡಿದರೂ ಸಹ ಅದು ತನ್ನ ನಾರುವ ಕೆಟ್ಟ ವಾಸನೆಯನ್ನು ಬಿಡುವುದಿಲ್ಲ. ಹಾಗೆ ಘೋರ ಪಾಪಿಗೆ ತತ್ವಜ್ಞಾನದ ಬಗ್ಗೆ ಹೇಳಿದರೆ ಆತ ಎಂದಿಗೂ ಬದಲಾಗಲಾರ. ಇಲ್ಲಿ ದಾಸರು ದುರ್ಗುಣಗಳನ್ನೇ ತನ್ನ ಮೂಲ ಸ್ವಭಾವದಲ್ಲಿ ಹೊಂದಿದವನು ಎಂದಿಗೂ ಒಳ್ಳೆಯನಾಗಲಾರ ಎಂಬುದನ್ನು ತಿಳಿಸ್ತಾರೆ. ಈ ಮೂಲಕ ಸಮಾಜಕ್ಕೆ ಕಂಟಕರಾದವರನ್ನು ಏನು ಮಾಡಿದರೂ ಬದಲಾಯಿಸಲು ಸಾಧ್ಯವಿಲ್ಲವ ಎನ್ನುವ ಭಾವ ಇಲ್ಲಿದೆ. ಎಷ್ಟು ಅದ್ಭುತವಾಗಿ ಇಲ್ಲಿ ಮನುಷ್ಯನನ್ನು ಹಂದಿಗೆ ಹೋಲಿಸಿದ್ದಾರೆ. ಅಂದರೆ ದುರ್ಗುಣ ಹೊಂದಿದಂತಹ ಘೋರ ಪಾಪಿಯ ವ್ಯಕ್ತಿತ್ವದ ಮೂಲ ಸ್ವಭಾವವನ್ನು ಇಲ್ಲಿ ಹಂದಿಗೆ ಹೋಲಿಸ್ತಾರೆ. ಹಾಗೆ ಆ ಹಂದಿಗೆ ರಸಭರಿತವಾದಂತಹ ಷಡ್ರಸಾನದ ಊಟವನ್ನು ನೀಡಿದರೂ ಸಹ ಅದು ತನ್ನ ಕೆಟ್ಟ ವಾಸನೆ ಎಂದಿಗೂ ಸಹ ಅದು ಬಿಡೋದಿಲ್ಲ. ಹಾಗೆ ಘೋರ ಪಾಪಿಗೆ, ಕೆಟ್ಟ ಮನುಷ್ಯನಿಗೆ ತತ್ವಜ್ಞಾನ ಎಷ್ಟು ಬೋಧನೆ ಮಾಡಿದ್ರೂ ಸಹ ಆತ ಎಂದಿಗೂ ತನ್ನ ಸ್ವಭಾವವನ್ನು ಬದಲಾಯಿಸೋದಿಲ್ಲ. ಇಲ್ಲಿ ದುರ್ಗುಣಗಳನ್ನೇ ತನ್ನ ಮೂಲ ಸ್ವಭಾವದಲ್ಲಿ ಆತ ಹೊಂದಿರ್ತಾನೆ, ಆತ ಎಂದಿಗೂ ಬದಲಾಗೋದಿಲ್ಲ. ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ, ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವು ಪುರಂದರ ವಿಠಲ.
ಇಷ್ಟು ಅದ್ಭುತವಾಗಿ ಹೇಳ್ತಾರೆ ಇಲ್ಲಿ ದುರ್ಜನರ ಕೆಟ್ಟ ಗುಣಗಳ ವಿವರಣೆಯನ್ನು ನಾವು ನೋಡಬಹುದು. ದಾಸರು ಹೇಳುವಂತೆ ದುರ್ಜನರು ನಾವು ಒಂದು ಸಣ್ಣ ಉಪಕಾರವನ್ನೂ ಸಹ ಅವರಿಂದ ನಿರೀಕ್ಷಿಸುವ ಹಾಗಿಲ್ಲ. ಆದರೆ ಅವರ ಭಿನ್ನಾಣದ ಮಾತುಗಳಿಗೆ ಯಾವುದೇ ಕೊರತೆ ಇಲ್ಲ ಎನ್ನುವುದನ್ನು ನೋಡಬಹುದು. ದುರ್ಜನರ ವಯ್ಯಾರದ ಮಾತುಗಳನ್ನು ಕೇಳುವಾಗ ದೊಡ್ಡ ಪರೋಪಕಾರಿಯವರು ಎನ್ನುವ ಭಾವ ಅವರಲ್ಲಿರುತ್ತದೆ. ಇತರರಿಗೆ ಉಪಕಾರಿಯಾಗದ ಇವರು ತಮ್ಮ ಕಾರ್ಯ ಸಾಧನೆಗಾಗಿ ಅನ್ನ ತಿನ್ನಲು ಕಚ್ಚಾಡುವ ನಾಯಿಗಳಂತೆ ಮೇಲೆ ಬಿದ್ದು ತಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳುತ್ತಾರೆ. ಹೀಗೆ ದುರ್ಜನರು ಅವರ ಗುಣ ಸ್ವಭಾವಗಳನ್ನು ಜಾಲಿಯ ಮರಕ್ಕೆ, ಹಂದಿಗೆ, ನಾಯಿಯ ರೀತಿಯ ಕಿತ್ತಾಟಕ್ಕೆ ಹೋಲಿಸಿ ಸಮಾಜದಲ್ಲಿ ಇವರಿಂದಾಗುವ ಸಂಕಷ್ಟಗಳ ಬಗ್ಗೆ ವಿವರಿಸುವ ಕೀರ್ತನೆ ಇದಾಗಿದೆ. ಇಲ್ಲಿ ದಾಸರು ಮನುಷ್ಯನ ಕೆಟ್ಟ ಗುಣಗಳ ಬಗ್ಗೆ, ದುರ್ಜನರ ನಡವಳಿಕೆಗಳ ಬಗ್ಗೆ ಹೇಳ್ತಾರೆ. ಅಂದರೆ ದುರ್ಜನರು ಅವರಿಂದ ನಾವೊಂದು ಸಣ್ಣ ಉಪಕಾರವನ್ನು ಅವರು ನಮಗೆ ಮಾಡೋದಿಲ್ಲ, ನಾವು ಅದನ್ನು ನಿರೀಕ್ಷೆ ಮಾಡುವ ಹಾಗೂ ಇಲ್ಲ. ಅವರು ಕೇವಲ ಬರೀ ಭಿನ್ನಾಣದ ಮಾತುಗಳನ್ನು ಸಹ ಆಡ್ತಾರೆ. ಅವರಿಗೆ ಪರೋಪಕಾರ ಎನ್ನುವ ಮನೋಭಾವನೆ ಇರುವುದಿಲ್ಲ. ಅವರ ವಯ್ಯಾರದ ಮಾತುಗಳಿಗೆ ನಾವು ಬಲಿಪಶುಗಳಾಗ್ತೇವೆ. ಒಂದು ಉದಾಹರಣೆಯೂ ಸಹ ಅವರು ನೀಡಿದ್ದಾರೆ. ಅಂದರೆ ಅನ್ನ ತಿನ್ನಲು ಕಚ್ಚಾಡುವ ನಾಯಿಗಳಂತೆ ಅವರು ಮೇಲೆ ಬಿದ್ದು ತಮ್ಮ ಕಾರ್ಯ ಸಾಧಿಸಿಕೊಳ್ಳುವವರೆಗೂ ಸಹ ಬಹು ನಾಟಕೀಯವಾಗಿರುತ್ತಾರೆ. ಹಾಗೆ ತನ್ನ ಕಾರ್ಯ ಸಾಧನೆಗೊಂಡ ನಂತರ ಅವರು ತಮ್ಮ ಸ್ವಭಾವವನ್ನು ತೋರಿಸಿ ಬಿಡುತ್ತಾರೆ. ಅವರ ಸ್ವಭಾವಗಳನ್ನು ಇಲ್ಲಿ ಜಾಲಿಯ ಮರಕ್ಕೆ, ಮುಳ್ಳನ್ನು ಹೊಂದಿರುವಂಥ ಜಾಲಿಯ ಮರ, ಕೆಟ್ಟ ವಾಸನೆ ಬೀರುವ ಹಂದಿಗೆ ಹಾಗೂ ಅನ್ನ ತಿನ್ನಲು ಕಚ್ಚಾಡುವ ನಾಯಿಗಳಂತೆ ಕಿತ್ತಾಟಕ್ಕೆ ಹೋಲಿಸಿ ಸಮಾಜದಲ್ಲಿ ಇವರಿಂದ ಆಗುವಂಥ ಸಂಕಷ್ಟಗಳ ಬಗ್ಗೆ ಬಹು ಅದ್ಭುತವಾಗಿ ದಾಸರು ಅವರ ಕೀರ್ತನೆಯಲ್ಲಿ ತಿಳಿಸಿದ್ದಾರೆ. ನೋಡಿದಲ್ಲ ಸ್ನೇಹಿತರೆ, ಪುರಂದರದಾಸರ ಜಾಲಿಯ ಮರದಂತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.